ಏನ್ ತಾತ ಇದು? ಏನಮ್ಮ ಒಲಿಂಪಿಕ್ಸ್ ರಿಂಗ್ ಕಣಮ್ಮ. ಒಲಿಂಪಿಕ್ಸ್ ರಿಂಗ್ ತಾತ ಅದು? ಕಣಮ್ಮ ಒಲಿಂಪಿಕ್ಸ್ ಕಂಪ್ನಿಯನ್ನು ಕಾರ್ದಿಟ್ಟಿದ್ದಾನಲ್ಲ ಅದ್ರದ್ದು. ತಾತ ಅದು ಒಲಿಂಪಿಕ್ಸ್ ಕಂಪ್ನಿ ಅಲ್ಲ ತಾತ, ಮತ್ತೆ ಆಡಿ ಕಾರ್ ರಿಂಗ್ಸ್ ನೀವು ತಂದಿರೋದು. ಅದೇ ಅನ್ಕೊಂಡೆ, ಯಾಕೋ 4 ರಿಂಗ್ ಇದೆಯಲ್ಲ, ಯಾಕೆ 5 ಇಲ್ವಲ್ಲ ಅಂತ. ತಾತ ಆಡಿ ಕಾರ್ದೆಲ್ಲ ರಿಂಗ್ ಯಾಕೆ ತಾತ ತರಕ್ ಹೋದ್ರಿ? ಅದೇ ನಮ್ ದೇಶ ಆಡಿ ಗೆಲ್ಲಿ ಅಂತ ತಗೊಂಡ್ಬಂದ್ರೆ ಕಣಮ್ಮ. ಹೋಗ್ಲಿ ಬಿಡಿ ತಾತ. ಆದ್ರೆ ನೀವ್ ಏನೇನ್ ಆಡ್ತೀರಾ? ಏನಮ್ಮ ಲಾಂಗ್ ಜಂಪು, ಹೈ ಜಂಪು ಎಲ್ಲ ಮಾಡಿದಿರ ತಾತ? ನಮ್ ಲೈಫ್ ಅಲ್ಲಿ ನಾನು ಮಾಡಿರೋದು ಒಂದೇ ಒಂದ್ ಜಂಪು. ಯಾವ ಜಂಪು ತಾತ? ಸಿಂಗಲ್ ಜಂಪು ತಾತ. ಆತರ ಅಲ್ಲ, ಮತ್ತೆ ನೀವು ಅಲ್ಲಿ ಹೋಗಿ ಚಿನ್ನ ಬೆಳ್ಳಿ ಎಲ್ಲ ತಗೊಂಡ್ಬರ್ಬೇಕು. ಅದೆಲ್ಲ ನಮ್ ಹೆಂಡತಿ ಚೆನ್ನಾಗ್ ಮಾಡ್ತಾಳೆ. ಏನ್ ಮಾಡ್ತಾರೆ? ಅದೇ ಶಾಪಿಂಗ್ ಹೋಗಿ ಚಿನ್ನ ಬೆಳ್ಳಿ ತಗೊಂಡ್ ಬರ್ತಾಳಮ್ಮ. ತಾತ ಚಿನ್ನ ಬೆಳ್ಳಿನ ಕೊಂಡ್ಕೊಂಡ್ ಬರೋದಿಲ್ಲ, ಗೆದ್ಕೊಂಡ್ ಬರ್ಬೇಕು ತಾತ. ಆಡ್ಬಿಟ್ಟು ಗೆದ್ಕೊಂಡ್ ಬರ್ಬೇಕು. ನಾನು ಆಡಿ ಗೆದ್ದಿದ್ದೀನಮ್ಮ. ಆಡ್ಗಿದ್ದೀರಾ? ಏನ್ ಆಡ್ಗಿದ್ದೀರಾ ತಾತ? ಅದ ಮದುವೆನಲ್ಲೆಲ್ಲ ಹೋಗ್ಬಿಟ್ಟು ಇಲ್ಲಿ ಮದುವೆಗಳಲ್ಲಿ ಹೋಗಿ ಇಸ್ತಿಟ್ಟೆಲ್ಲ ಆಡಿ ಗೆದ್ಕೊಂಡ್ ಬಂದಿದ್ದೀನಿ ತಾತ. ಆ ತರದಲ್ಲ ತಾತ. ಒಲಿಂಪಿಕ್ಸ್ ಅಂದ್ರೆ ನಿಮ್ಗೆ ಏನ್ ನೆನ್ಪು ಬರುತ್ತೆ? ಯಾಕೆ ತಾತ ಏನಾಯ್ತು? ಒಲಿಂಪಿಕ್ಸ್ ಅಂದ್ರೆ ನಂಗೆ ಬರೀ ಹಳೆದ ನೆನ್ಪು ಬರುತ್ತಮ್ಮ. ಏನ್ ನೆನ್ಪು ಬರುತ್ತೆ ತಾತ? ನನ್ ಮಾರ್ಕ್ಸ್ ಕಾರ್ಡು ಕಣಮ್ಮ. ಯಾಕೆ ತಾತ? 5 ಸಬ್ಜೆಕ್ಟ್ ಅಲ್ಲೂ 0 0 0 0 0 ಕಣಮ್ಮ. ತಾತ ನಿಮ್ಗೇನ್ ಅನ್ಸುತ್ತೆ? ಈ ಸತಿ ಒಲಿಂಪಿಕ್ಸ್ ಅಲ್ಲಿ ಟಾರ್ಚ್ ನ ಯಾರು ತಗೊಂಡು ಹೋಗ್ತಾರೆ? ಏನಮ್ಮ ಹೇಳ್ತಾ ಇದ್ಯಾ ನೀನು? ನಾನೆಲ್ಲೋ ಒಲಿಂಪಿಕ್ಸ್ ರಿಯೋನಲ್ಲಿ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಕರ್ನಾಟಕದಲ್ಲಿ ಆಗ್ತಿದೆ ಅಂತ ಹೇಳ್ತಾ ಇದ್ಯಾ? ಕರ್ನಾಟಕದಲ್ಲಿ ಆಗ್ತಿದೆ ಅಂತ ನಾನೆಲ್ಲ ಹೇಳಿದೆ? ಇಂತರ ಹೇಳಿದಿಲ್ಲ ಟಾರ್ಚ್ ಎತ್ಕೊಂಡು ಹೋಗ್ಬೇಕು ಅಂತ. ಯಾಕೆ ಅಲ್ಲಿ ಕರೆಂಟ್ ಇರೋದಿಲ್ವಾ? ತಾತ ಅದೇ ನಾವು ಮೋಸ್ಟ್ಲಿ ಟಾರ್ಚು, ಬೆಂಕಿ ಪರ್ಣ, ಕ್ಯಾಂಡಲ್ ಎಲ್ಲ ತಗೊಂಡು ಹೋಗ್ಬೇಕಾ ತಾತ? ಟಾರ್ಚ್ ಅಂದ್ರೆ ಫ್ಲೇಮ್, ಜ್ವಾಲೆ. ಓ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು ನಿಮ್ಗೆ? ಅದೇ ಜ್ವಾಲೆ ಅಂದ್ರೆ ಈ ಸೀರಿಯಲ್ ಅಲ್ಲೆಲ್ಲ ತೋರಿಸ್ತಾರಲ್ಲ, ಟಿವಿ ಸೀರಿಯಲ್ ಅಲ್ಲಿ ಅತ್ತೆರ್ಗೆ ಸೊಸೆರ್ಗೆ ಜ್ವಾಲೆ ಹತ್ಕೊಂಡು ಉರಿತಾ ಇರುತ್ತೆ, ಆ ತರದ್ದು ಹೇಳೋದು. ಏನೋ ಒಂದು ಅದ್ರಮ್ಮ ನಿಮ್ಮ ಅಜ್ಜಿನ ಮಾಡ್ತಾಳೆ. ಏನ್ ಮಾಡ್ತಾರೆ ತಂದ? ಅಯ್ಯೋ ಏನ್ ಎಷ್ಟು ಜನರ ಲೈಫ್ಗೆ ಬೆಂಕಿ ಆಗಿಲ್ಲ ಅವಳು, ಎಷ್ಟು ಜನ ಬಾಳ ಬೆಂಕಿ ಆಗಿಲ್ಲ. ಅಲ್ಲಿ ಹೋಗ್ಬಿಟ್ಟು ಹಾಕ್ಬಿಟ್ಟು ಬರ ಇದ್ರೆ ಹಾಕ್ಬಿಟ್ಟು ಬರ್ದೇ ಇರ್ತಾಳ. ಹಾಗಂತೀರಾ? ಹಾಡ್ದಾರೆ ಆಗ್ತಾಳೆ. ಹಾಡ? ಯಾವ ಹಾಡು ತಾತ? ಬೆಂಕಿ ಹಾಕೋದು ಹಾಕ್ಬಿಟ್ಟು ಅಗ್ನಿ ಸಾಕ್ಷಿ ಅಂತ ಹಾಡ್ದಾರೆ ಆಡ್ತಾಳೆ ತಾತ. ಫ್ಲೇಮ್ ಕತೆ ಹಾಗಿರ್ಲಿ. ಒಲಿಂಪಿಕ್ಸ್ ಬಗ್ಗೆ ಹೇಳಿ. ಏನ್ ಹೇಳ್ಬೇಕು? ಅಲ್ಲ ಈ ಒಲಿಂಪಿಕ್ಸ್ ಅಲ್ಲಿ ಈ ಅಮೆರಿಕಾ, ಚೈನಾ ಇವರೆಲ್ಲ ಗೋಲ್ಡ್, ಸಿಲ್ವರ್ ಇಷ್ಟು ಗೆಲ್ತಾರೆ ತಾತ. ನಮ್ ದೇಶದವ್ರು ಯಾಕೆ ತಾತ ಗೆಲ್ಲೋದಿಲ್ಲ ಜಾಸ್ತಿ? ಏನಮ್ಮ ನೀನ್ ಮಾತಾಡ್ತಾ ಇದ್ಯಾ? ಯಾಕೆ ತಾತ? ನಮ್ ದೇಶದವ್ರ ಲೆವೆಲ್ಗೆ, ನಮ್ಮ ದೇಶದ ಸಾಧನೆಗೆ ಯಾವ ದೇಶದವ್ರು ಬರೋದಕ್ಕೆ ಸಾಧ್ಯ ಹೇಳೋದಿಲ್ಲ? ಹಾಗಂತೀರಾ? ನಾವೇ ಫಸ್ಟ್ ಯಾವ್ದ್ರಲ್ಲಿ ತಾತ? ನೀನ್ ಇವೆಂಟ್ ಹೇಳ್ಕೊಂಬ, ನಾನು ಯಾವ್ದ್ರಲ್ಲಿ ಫಸ್ಟ್ ಅಂತ ಹೇಳ್ಕೊಂಡ್ ಬರ್ತೀನಿ. ಹಾಗ ಸರಿ. ಹಾಗಾದ್ರೆ weight lifting ಶ್ರೀಕೃಷ್ಣ ಪರಮಾತ್ಮನ ಅಲ್ಲ ತಾತ, ಶ್ರೀಕೃಷ್ಣ ಬೆಣ್ಣೆ ಕದ್ದ, ಸೀರೆ ಕದ್ದ ಅಂತಾರೆ. ನೀವು ನೋಡಿದ್ರೆ weight lifting ಮಾಡ್ದ ಅಂತೀರಾ. ಯಾವತ್ತ weight lifting ಮಾಡ್ದ? ಅಲ್ಲಮ್ಮ, ಬೆಟ್ಟನ ಹತ್ತದೇ ಕಷ್ಟ ಅಂತದ್ರಲ್ಲಿ ಬೆಟ್ಟಲ್ಲಿ ಎತ್ತಿದನಲ್ಲಮ್ಮ, ಅವನಿಗಿಂತ weight lifting ಯಾರಮ್ಮ ಮಾಡ್ತಾರೆ? ಕರೆಕ್ಟು ತಾತ. ನಿಮ್ಮ ಅಜ್ಜಿ ನನ್ನ ಕಿರ್ಗಟ್ಲಲ್ಲಿ ಗಿರ್ಗಿಟ್ಲ ಆಡಿಸ್ತಾಳಲ್ಲ, ಆ ಕಿರ್ಗಟ್ಲಲ್ಲಿ ಅವನು ಬೆಟ್ಟನ ಎತ್ತಿದ್ದಾನೆ. ಹಾಗಂತೀರಾ? ಯಾರಾದ್ರೂ ಹೇಳಿ ನೋಡೋಣ ಏನಂತ? ಬೆಟ್ಟನ ಬೆಟ್ಟನಲ್ಲಿ ಎತ್ತೀನಿ ಅಂತ ಬೆಟ್ಟಿನ ಕಟ್ಲಿ ನೋಡೋಣ, ಯಾರು ತಾಕತ್ತಿದೆ? ಇಲ್ಲ ಬಿಡಿ ತಾತ. ನೆಕ್ಸ್ಟ್ ಇವೆಂಟ್ ಪ್ಲೀಸ್. ಓಕೆ, ಹಾಗಾದ್ರೆ ಆರ್ಚರಿ. ಅವನೇ ಫಸ್ಟ್. ಯಾರು? ಅರ್ಜುನ. ಅವನೇನ್ ಮಾಡ್ದ? ಆರ್ಚರಿನಲ್ಲಿ ಎಲ್ರು ಮಾರ್ಚರಿ ಕಳಿಸ್ಬಿಟ್ಟ ಕಣಮ್ಮ ಅವನು. ಗ್ರೇಟ್ ತಾತ. ಸರಿ, ಹಾಗಾದ್ರೆ ಲಾಂಗ್ ಜಂಪ್ ಅಂಡ್ ಹೈ ಜಂಪ್ ಅದ್ರಲ್ಲೇ ಬಿಡಮ್ಮ. ಸಿಂಗಲ್ ಇವೆಂಟ್ ಡಬಲ್ ಚಾಂಪಿಯನ್, ಡಬಲ್ ಇವೆಂಟ್ ಸಿಂಗಲ್ ಚಾಂಪಿಯನ್ ಯಾರು ತಾತ? ಹನುಮಂತನ. ಅವನೇನ್ ಮಾಡ್ದ? ಆದ್ರೆ ಇವರು ಎಷ್ಟಮ್ಮ ಲಾಂಗ್ ಜಂಪು ಹೈ ಜಂಪು ಮಾಡ್ತಾರೆ. ಅವನ್ ಎಲ್ಲಿವರೆಗೂ ಆಡಿದ ಗೊತ್ತಾ? ಎಲ್ಲಿವರೆಗೂ ಹಾರಿದ ತಾತ ಹನುಮಂತ? ಸೂರ್ಯನ ಹತ್ರವರೆಗೂ ಹಾರಿದ. ಓಕೆ, ಸಮುದ್ರದ ಅಗ್ಲವರೆಗೂ ಹಾರಿದ. ಅಷ್ಟು ಯಾರಮ್ಮ ಮಾಡ್ತಾರೆ? ಡಬಲ್ ಗೋಲ್ಡ್ ಗೊತ್ತಾ ಹನುಮಂತಂಗೆ? ಗ್ರೇಟ್ ಬಿಡಿ ತಾತ. ಸರಿ, ಹಾಗಾದ್ರೆ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಯಾವಾಗ್ಲೂ ಒಬ್ಬೆ. ಯಾರು? ಇಂದ್ರನ. ಅವನಿಲ್ದ ಓಡಿದ್ದ. ಯಾವ ರಾಕ್ಷಸರು ಅಟ್ಟಿಸ್ಕೊಂಡ್ಬಂದ್ರು ಟರ್ರ್ ಅಂತ ಓಡೋಗ್ತಾ ಇದ್ದ. ಇಲ್ಲ ವೈಕುಂಠಕ್ಕೆ ಹೋಗ್ತಿದ್ದ, ಇಲ್ಲ ಕೈಲಾಸಕ್ಕೆ ಓಡ್ತಿದ್ದ. ಅವನ ತರ ಓಡಿದವರ ಯಾರು ಇಲ್ಲ. ಹಾಗಂತೀರ ತಾತ. ಸರಿ ತಾತ, ವಾಲಿಬಾಲ್ ಫೌಂಡರ್ ಅವನು. ಯಾರು? ವಾಲಿ. ವಾಲಿ ಒಂದು ಕಿಕ್ ಹೊಡೆದ ಅಂದ್ರೆ 7 ಸಮುದ್ರನು ದಾಟಿ ಬೀಳ್ತಾ
ಗೊತ್ತಾ, ಭೀಮ ಯುದ್ಧ ಮಾಡುವಾಗ, ಬಾಕ್ಸಿಂಗ್ ಮಾಡುವಾಗ, ರೆಸ್ಲಿಂಗ್ ಮಾಡುವಾಗ ಟಿವಿ ನ್ಯೂಸ್ ಚಾನೆಲ್ಗಳೇ ಇರ್ಲಿಲ್ಲ. ಇದ್ದಿದ್ರೆ ಭೀಮನು ಕೀಚಕನನ್ನು ಗುದ್ದಿ 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 ಕೊಂದನು ಅನ್ನೋವಾಗ ನಮ್ಮ ಟಿವಿ ಚಾನೆಲ್ ಅವರು ಉಜ್ಜಿ 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 ತೋರಿಸ್ಬಿಟ್ಟಿರೋರು ಕಣಮ್ಮ, ನಿಮ್ಗೆ ಗೊತ್ತಿಲ್ಲ ಹಾಗಂತೀರಾ. ಏನೇ ಹೇಳಿ ಇದೆಲ್ಲ ಹಳೆ ಕತೆ ಆಯ್ತು. ಈಗಿಂದ ಹೇಳಿ ನೋಡೋಣ. ಈಗಿಂದ ಹೇಳಿದ್ರೆ ನಾನು ನಂಬ್ತೀನಿ. ಈಗಾಗ್ಲಿ ಆಗಾಗ್ಲಿ ಯಾವಾಗಾಗ್ಲಿ ನಮ್ಮ ಇಂಡಿಯಾನೇ ಫಸ್ಟ್ ಹಾಗಂತೀರಾ. ಈಗಿದ್ರಲ್ಲಿ ಹೇಳಿ ನೋಡೋಣ. ಈಗಿದ್ರಲ್ಲಿ ನೋಡಮ್ಮ, ಮೊನ್ನೆ ಸ್ಟ್ರೈಕ್ ಆಯ್ತಲ್ಲ, ಕಳಸಾ ಬಂಡಾಗಿದ್ದು. ಹೌದು, ಆಗ ಆಗಿದ್ದು ಗಲಾಟೆನಲ್ಲಿ ಏನಾಯ್ತಳು, ನೀರು ಅಂತ ಕೇಳಿದ್ರ ಪೊಲೀಸ್ನವ್ರು ಏನ್ ಮಾಡಿದ್ರು, ಲಾಠಿ ಚಾರ್ಜ್ ಮಾಡಿದ್ರು. ಆಮೇಲೆ ಲಾಠಿ ಎತ್ಕೊಂಡು ಎಸಿತಾ ಇದ್ರ. ಹೌದು ತದ, ಅದೇ ಜಾಲಿನ್ ಥ್ರೋ. ಸರಿ, ಮತ್ತೆ ಬೇರೆ ಇನ್ನೇನೇನು ಬಿಟ್ಟು ಸ್ಟ್ರೈಕ್ ಆದಾಗೆಲ್ಲ ನಮ್ ಜನ ಯಾವ್ದ್ರಲ್ಲಿ ಕಡಿಮೆ ಇದಾರೋ ಇಲ್ವೋ ಗೊತ್ತಿಲ್ಲ, ಸ್ಟ್ರೈಕು ಒಂದು ಮಾತ್ರ ಸಖತ್ತಾಗಿ ಮಾಡ್ತಾರೆ. ಸ್ಟ್ರೈಕ್ ಮಾಡುವಾಗ ಏನ್ ಮಾಡ್ತಾರೆ, ಕಲ್ ತಗೊಂಡು ಗ್ಲಾಸ್ ಹೊಡಿತಾರೆ, ಬಸ್ ಹೊಡಿತಾರೆ, ಧಾರವಾಡ ಕಲ್ ತಗೊಂಡು ಎಸಿತಾರ. ಹೌದು ತದ, ಅದೇ ಶಾರ್ಟ್ ಕಟ್. ಏನ್ ತದ ಹಿಂಗ್ ಹೇಳ್ಬಿಟ್ರಿ. ಮತ್ತೆ ಡಿಸ್ಕಸ್ ಥ್ರೋ ಅದಂತೂ ಯಾವಾಗ್ಲೂ ಆಗ್ತಾನೆ ಇರುತ್ತೆ. ಎಲ್ಲ ಆಗ್ತಾ ಇರುತ್ತೆ ತದ, ಅದೇ ಪಾರ್ಲಿಮೆಂಟ್ ಅಲ್ಲಿ, ವಿಧಾನಸೌಧದಲ್ಲಿ ಅವಾಗ ಆಗ್ತಾ ಇರುತ್ತಲ್ಲ. ಏನಾಗ್ತಾ ಇರುತ್ತೆ, ಅದ ಡಿಸ್ಕಸ್ ಮಾಡುವಾಗೆಲ್ಲ ಚೇರು ಟೇಬಲ್ ಥ್ರೋ ಮಾಡ್ತಾನೆ ಇರ್ತಾರಲ್ಲ, ಅದೇ ಡಿಸ್ಕಸ್ ಥ್ರೋ. ಎಷ್ಟು ಇಂಟೆಲಿಜೆಂಟ್ ಇದೀರ ತದ. ಮತ್ತೆ ಲಾಂಗ್ ಜಂಪ್, ನಾವು ಮಲ್ಯನಿಗಿಂತ ಇನ್ಯಾರಮ್ಮ ಲಾಂಗ್ ಜಂಪ್ ಮಾಡಕ್ ಸಾಧ್ಯ? ಮಲ್ಯನ ನಮ್ಮ ದೇಶದಿಂದ ಹೋಗಿ ಲಂಡನ್ಗೆ ಡೂಕ್ ಅಂತ ಲಾಂಗೆಸ್ಟ್ ಜಂಪ್ ಮಾಡಿದಾನಲ್ಲಮ್ಮ, ಎಷ್ಟು ಜನರ ಕಣ್ಣಿಗೆ ಮಣ್ಣರ್ಚಿದಾನಲ್ಲಮ್ಮ, ಅದು ಯಾರಮ್ಮ ಮಾಡ್ತಾರೆ? ಗ್ರೇಟ್ ತದ. ಸರಿ, ಮತ್ತೆ ಈ 100 ಮೀಟರ್ಸ್ ಡ್ಯಾಶು, 50 ಮೀಟರ್ಸ್ ಡ್ಯಾಶು, 200 ಮೀಟರ್ಸ್ ಡ್ಯಾಶು ಇದೆಲ್ಲ ಹುಚ್ಚುಡ್ಗೆ. ಇದನ್ನೆಲ್ಲ ಮಾಡಕ್ ಒಲಿಂಪಿಕ್ಸ್ ವರೆಗೂ ಹೋಗ್ಬೇಕಾ? ಮತ್ತೆ ನಮ್ ಟ್ರಾಫಿಕ್ ಸಿಗ್ನಲ್ ಅಲ್ಲೇ ಇದೆ. ಏನು ನಮ್ ಎಲ್ಲೋ ಬೋರ್ಡ್ ಅವರು, ಆಟೋದವರು 10 ಮೀಟರ್ಸ್ ಡ್ಯಾಶು, 50 ಮೀಟರ್ಸ್ ಡ್ಯಾಶು ಎಲ್ಲ ಸಿಗ್ನಲ್ ಅಲ್ಲೇ ಮಾಡ್ತಾರಲ್ಲಮ್ಮ. ಇದಕ್ಕೆ ಹೋಗಿ ಒಲಿಂಪಿಕ್ಸ್ ಹೋಗ್ಬೇಕಾ? ಹೋಗ್ಲಿ ಬಿಡಿತದ. ಸರಿ, ಲಾಸ್ಟ್ ಬಾಸ್ಕೆಟ್ ಬಾಲ್ ಚಾಂಪಿಯನ್ ಯಾರು ಅಂತ ಹೇಳಿ. ಬಾಸ್ಕೆಟ್ ಬಾಲ್ ಚಾಂಪಿಯನ್ ಒನ್ ಲೇಡಿ. ಹೌದಾ, ಬಾಸ್ಕೆಟ್ ಬಾಲ್ ಅಲ್ಲಿ ಏನ್ ಮಾಡ್ತಾರೆ ಹೇಳು, ಬಾಸ್ಕೆಟ್ ನ ಬುಟ್ಟಿಗೆ ಹಾಕೋದು. ಕರೆಕ್ಟ್ ಅಲ್ವಾ? ಸನ್ನಿ ಲಿಯೋನ್. ಅದೇ ಹೇಳ್ತೀರಾ, ದೇಡ ಆದ್ರೂ ಎಲ್ಲರೂ ಅವಳು ಬುಟ್ಟಿಗೆ ಬೀಳ್ತಾರಲ್ಲಮ್ಮ, ಅದಕ್ಕೆ ಅವಳೇ ಚಾಂಪಿಯನ್ ಕಣಮ್ಮ. ತಾತ ನೀವು ಹೇಳೋದು ಕೇಳ್ಬಿಟ್ರೆ ಒಲಿಂಪಿಕ್ಸ್ ಮೇಲೆ ಇರೋ ವ್ಯಾಲ್ಯೂ ಹೊಡೋಗುತ್ತೆ, ರೆಸ್ಪೆಕ್ಟ್ ಹೊಡೋಗುತ್ತೆ. ಅದೇನೇ ಇರ್ಲಿ, ನಮ್ಮ ಇಂಡಿಯನ್ಸ್ ಹೋಗಿ ಒಲಿಂಪಿಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಪಾರ್ಟಿಸಿಪೇಟ್ ಮಾಡ್ತಾ ಇರೋಂತ ಪ್ರತಿಯೊಬ್ಬರಿಗೂ ಆಲ್ ದಿ ಬೆಸ್ಟ್ ನ ಹೇಳ್ತಾ, ಪ್ರತಿ ಸತಿ ನೀವು ಗೆದ್ದಾಗಲೂ, ಗೋಲ್ಡ್ ಮೆಡಲ್ ನ ತಗೊಂಡಾಗ್ಲೂ, ನಮ್ಮ ದೇಶದ ನ್ಯಾಷನಲ್ ಆಂಥಮ್ ಹಾಕಿದಾಗ ನಮ್ಮ ಮೈ ರೋಮಾಂಚನಗೊಳ್ಳುತ್ತೆ. ಮೇಕ್ ಅಸ್ ಆಲ್ ಫೀಲ್ ಪ್ರೌಡ್ ಇಂಡಿಯಾ. ಆಲ್ ದಿ ವೆರಿ ಬೆಸ್ಟ್. ಎತ್ಕೊಂಬರ್ರ.